ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ಕೆಲವರಿಗೆ ಪ್ರಮೋಷನ್ ಬೇಕು, ಆದರೆ ಪ್ರೊವೊಕೇಶನ್ ಬೇಡ. ಕಾಲೇಬನು ಅವನು ಡಿಫ್ರೆಂಟ್ ಸ್ಪಿರಿಟ್ ಉಳ್ಳವನ. ಅವನು ಡಿಫ್ರೆಂಟ್ ಆಗಿದ್ದರಿಂದಲೇ ಹೋರಾಟಗಳಿಗೆ ಅವನು ಸೋತು ಹೋಗಲಿಲ್ಲ. ಅವನ ಹೋರಾಟಗಳನ್ನು ತನ್ನ ಬಡ್ತಿಯಾಗಿ ಉಪಯೋಗಿಸ್ಕೊಂಡ್ರು. ಶಿಲ್ಪಿ ಒಂದು ಶಿಲ್ಪವನ್ನು ಮಾಡಬೇಕಾದ್ರೆ ಎಷ್ಟು ಏಟು ತಿನ್ನುತ್ತೆ ಆ ಕಲ್ಲು. ಆ ಕಲ್ಲನ್ನು ಕೆತ್ತುತ್ತಾರೆ, ಉಳಿ ಏಟು ತಿನ್ನುತ್ತೆ, ಸುತ್ತಿ ಏಟು ತಿನ್ನುತ್ತೆ. ಅಲ್ಲೆಲ್ಲೂ ಸ್ತೋತ್ರ. ಅದಕ್ಕೊಂದು ಶೇಪ್ ಬರಬೇಕಾದ್ರೆ ಅನೇಕರು ಕೆಣಕಬೇಕು. ನಿನ್ನ ಜೀವನಕ್ಕೊಂದು ಶೇಪ್ ಬರಬೇಕಾದ್ರೆ ಅನೇಕ ಏಟುಗಳು ತಿನ್ನಬೇಕು. ಅಲ್ಲಲ್ಲಿ ಈ ಏಟು ನಿನ್ನನ್ನು ನಾಶ ಮಾಡೋದಕ್ಕಲ್ಲ, ನಿನಗೊಂದು ರೂಪ ಕೊಡೋದಕ್ಕೆ, ನಿನ್ನ ಜೀವನಕ್ಕೊಂದು ರೂಪ ಕೊಡೋದಕ್ಕೆ. ಇವತ್ತು ಕೆಲವರು ಹೇಳ್ರಿ, ನನ್ನ ಜೀವನದಲ್ಲಿ ಇವತ್ತು ಕಾಣುವ ಹೋರಾಟಗಳು ಅದು ನನ್ನ ಪ್ರಮೋಷನ್ಗೋಸ್ಕರ, ನನ್ನ ಕೇಡಿಗೋಸ್ಕರ ಅಲ್ಲ, ನನ್ನ ದೋಷಕ್ಕೋಸ್ಕರ ಅಲ್ಲ, ನನ್ನ ಜೀವನದ ನಾಶಕ್ಕೋಸ್ಕರವಲ್ಲ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಕೆಣಕೋದು ಒಳ್ಳೆಯದು. ಶತ್ರು ಕೆಣಕಲೇ, ಶತ್ರು ನಿನ್ನ ದೇವರು ಎಲ್ಲ ಅಂತ ಕೇಳಲೇ, ಏನ್ ಮಾಡಿದ್ರು ನಿನ್ನ ದೇವರಂತ ಕೇಳಲೇ. ಆಗ ಅದ್ವಿತೀಯನಾದ ದೇವರು ನಮ್ಮ ನಡುವೆ ಇಳಿದು ಬರ್ತಾನೆ. ಅವನು ಹೇಳ್ತಾನೆ, ಐ ಆಮ್ ದಟ್ ಐ ಆಮ್, ನಾನು ಇರುವಾತನೇ ಆಗಿದ್ದೇನೆ.